ಇನ್ನು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರಾಮೋಜಿಗೌಡ ಅವರು ಜಯಭೇರಿಯನ್ನ ಬಾರಿಸಿದ್ದಾರೆ. ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರಾಮೋಜಿಗೌಡ ಜಯಭೇರಿಯನ್ನು ಬಾರಿಸಿರುವಂತಹದ್ದು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರು ರಾಮೋಜಿಗೌಡ ಅವರು. 11,841 ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದು ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಹೆಚ್ಚಿಗಿತ್ತು, ಆದರೂ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಇದೆ ಮೊದಲ ಬಾರಿಗೆ ಗೆಲ್ತಾ ಇರೋದು. ಹಾಗಾಗಿ ಬಂದಿರತಕ್ಕಂಥ ಸುಮಾರು ಒಂದು 12,000 ಮತಗಳು ಬಂದಿದೆ, ಅದು ತೃಪ್ತಿಯಾಗಿದೆ. ಇನ್ನು ಸ್ವಲ್ಪ ನಿರೀಕ್ಷೆ ಇತ್ತು. ಅಂದರೆ ಇದು ನಾನೇನಾಗಿದೆ ಸುಮಾರು ಒಂದು 14 ವರ್ಷಗಳ ಸತತವಾಗಿ ಈ ಒಂದು ಕ್ಷೇತ್ರದಲ್ಲಿ ದುಡಿತಾ ಇದ್ದೀನಿ, ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದೀನಿ. ಮತ್ತು ಪಕ್ಷ ನನ್ನನ್ನು ಸುಮಾರು 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿದೆ, ಪಕ್ಷದ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದೆ. ವಿಶೇಷವಾಗಿ ಈ ಬಾರಿ ಏನಾಗಿದೆ ಅಂದರೆ ಪಕ್ಷ ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದು. ಮೊದಲೆಲ್ಲ ನಮ್ಮ ಇನ್ನು ಶಿಕ್ಷಕರ ಕ್ಷೇತ್ರಕ್ಕೂ ಕೂಡ ಚುನಾವಣೆ ನಡೆದಿತ್ತು, ಅದರ ಫಲಿತಾಂಶ ಕೂಡ ಪ್ರಕಟವಾಗಿದೆ. ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಡಿ.ಟಿ. ಶ್ರೀನಿವಾಸ್ ಗೆಲುವನ್ನು ದಾಖಲಿಸಿದ್ದಾರೆ. $11,700ಕ್ಕೂ ಅಧಿಕ ಪ್ರಾಶಸ್ತ್ಯದ ಮತವನ್ನು ಪಡೆದಿದ್ದಾರೆ ಕೈ ಅಭ್ಯರ್ಥಿ ಡಿ.ಟಿ. ಶ್ರೀನಿವಾಸ್ ಅವರು. ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಅವರ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕಾಗಿರಲಿಲ್ಲ. ಹಾಗಾಗಿ ಈ ಹಿಂದೆ ಈ ಕ್ಷೇತ್ರದಲ್ಲಿ ಚುನಾವಣೆ ಆಡಿದಂಥ ಒಂದು ಅನುಭವ ಇತ್ತು. ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರೂ ಖುದ್ದಾಗಿ ನಿಲ್ಲಲೇಬೇಕು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ಮಾತು ಹೋಗೊಟ್ಟು ನಿಂತು ಸರಿಸುಮಾರು 7 ತಿಂಗಳು ಕೆಲಸ ಮಾಡಿದ್ವಿ ನಾವು.